ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಿಟ್ಟೆಡೆ ಗ್ರಾಮ ಬರ್ಕಾಜಿ ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರದಲ್ಲಿ 2027ರಲ್ಲಿ ನಡೆಯಲಿರುವಂತಹ ಬ್ರಹ್ಮ ಕಲಶೋತ್ಸವದ ಪೂರ್ವ ತಯಾರಿಯ ಮೊದಲ ಸಭೆಯ ಶಾಸಕ ಹರೀಶ್ ಪೂಂಚಾ ಇವರ ನೇತೃತ್ವದಲ್ಲಿ ದೇವಸ್ಥಾನದಲ್ಲಿ ನಡೆಯಿತು. ಈ ವೇಳೆ ಬ್ರಹ್ಮ ಕಲಶೋತ್ಸವದ ರೂಪುರೇಷೆ ಹಾಗೂ ಸಮಿತಿಗಳ ರಚನೆ ಬಗ್ಗೆ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರದ ಭಕ್ತರು ಉಪಸ್ಥಿತರಿದ್ದರು. ಒಂದು ಸಭೆಯಲ್ಲಿ ಬೆಳಕಿದೆ ಕಾರಣಾಂತರದ ಅಂತ ಸಭೆಗೆ ನನ್ನ ಬರಲು ಆಯ್ತು ವಿಚಾರ ತಿಳಿತಾರೆ. ವಿಶೇಷವಾದ ಇಂಥ ಬಾರಿ ಒಂದು ಸಂತೋಷದ ದಿನ ದುಃಖ ಇಂಥಲ್ಲ ಒಂದು ಚಿಂತನೆ ಅಥವಾ ಒಂದು ಕಲ್ಪನೆ ಇರ್ತಲ್ಲ. ಆ ಕಲ್ಪನೆಯ ಪ್ರಕಾರದಿಂದ ದ್ವಾರ ಆ ಒಂದು ಪುತ್ತಲಾಯ್ತು ಈ ಬರುವ ಬಂದು ಒಂದು ದೈವದ ಸಂಕಲ್ಪ ಆಯಿತು. ಏಕೈಕ ಸಾಧ್ಯಾತ್ಮ ದೈವದ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಅಥವಾ ಆ ಒಂದು ಕೂಟ ಮಾಡ್ಕೊಂಡು ನಾನು ಒಂದು ಸಭಾ ಕಾರ್ಯಕ್ರಮ ಒಂದು ಬಂತು 18 ಸಭಾ ಕಾರ್ಯಕ್ರಮ ಬೈಯರ್ 18 ಸಭಾ ಕಾರ್ಯಕ್ರಮ ಒಂದು ಕಲ್ಚರಲ್ ಪ್ರೋಗ್ರಾಮ್ ಕಲ್ಚರಲ್ ಪ್ರೋಗ್ರಾಮ್ ಜನರಲ್ ಅದು 19 ಬ್ರಹ್ಮೋತ್ಸವ ಬೈಯರ್ ಆಮೇಲೆ ಕಾಲಮಿತಿ ಏನು ಹೇಳಿದ್ರು ಅದು ಕರೆಕ್ಟ್ 5 ಗಂಟೆಗೆ ಶುರು ಮಾಡ್ತೀವಿ. ಆಮೇಲೆ ನಮಗೆ ಸಭೆ ಮಾಡ್ತಾರೆ ರಾಜಗಂಟೆ ಶುರು ಮಾಡ್ತೀವಿ. ಚೌಟ್ರಿ ಪೂಜೆ 5 ಗಂಟೆಗೆ ಶುರು ಮಾಡ್ತೀವಿ. ಬಟ್ ಸಭೆ ಮಾಡ್ತಾರೆ ಅಂತ ಒಂದೇ ದಿನ 18 ಸಭೆ ಮಾಡ್ತೀವಿ. ಬೈಯ ಗಂಜಿ ಗಂಜಿ ಯಾವ ಸಭೆ 2022 ಗಣಪಂಚನ ಬ್ರಹ್ಮ ಕಲಶೋತ್ಸವ ಪೂರ್ವ ಸಭೆಗೆ ಈ ಸಭೆಯ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರೆಲ್ಲ ಈ ಸಭೆಯ ಅಧ್ಯಕ್ಷರಾಗಿರುವಂಥ ನಮ್ಮ ತಾಲೂಕಿನ ಶಾಸಕ ಶ್ರೀಯುತ ಹರೀಶ್ ಪೂಂಜಾ ನಮ್ಮ ಮಾತಿನ ಪರವಲ್ಲ 2022 ಗಣಪಂಚನ ಬ್ರಹ್ಮ ಕಲಶೋತ್ಸವ ಪೂರ್ವ ಸಭೆಗೆ ಈ ಸಭೆಯ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರೆಲ್ಲ ಈ ಸಭೆಯ ಅಧ್ಯಕ್ಷರಾಗಿರುವಂಥ ನಮ್ಮ ತಾಲೂಕಿನ ಶಾಸಕ ಶ್ರೀಯುತ ಹರೀಶ್ ಪೂಂಜಾ ನಮ್ಮ ಮಾತಿನ ಪರವಲ್ಲ ಪೂರ